ಒಬ್ಬ ಮಗ ತನ್ನ ಸ್ವಂತ ತಾಯಿನ ಕೊಲ್ತಾನೆ ಅಂದ್ರೆ ನಂಬ್ತೀರಾ ನೀವು? This was the exact moment that Kevin Davis's sister realized her own brother had done the unthinkable. US ಟೆಕ್ಸಸ್ ಅಲ್ಲಿ 2014ರಲ್ಲಿ ಕೆವಿನ್ ಡೇವಿಸ್ ಅನ್ನೋ ಒಬ್ಬ ಹುಡುಗ ಮಾರ್ಚ್ 27ಕ್ಕೆ ಅವರಮ್ಮಗೆ ಹೇಳ್ತಾನೆ, ಅಮ್ಮ ನನಗೆ ಜೀವನದಲ್ಲಿ ಆಸಕ್ತಿ ಬರ್ತಾ ಇಲ್ಲ, ನನಗೆ ಜನರಂದ್ರೆ ಇಷ್ಟ ಆಗ್ತಾಯಿಲ್ಲ, ನಾನು ಸಾಯ್ಬೇಕು ಅನಿಸ್ತಾ ಇದೆ ಅಂತ. ಅದಕ್ಕೆ ಆ ಅಮ್ಮ ಹೇಳ್ತಾರೆ, ನನ್ನ ಮಗನೇ ನಿನಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ, ಇಷ್ಟು ಪ್ರಿವಿಲೇಜಸ್ ಕೊಟ್ಟಿದ್ದೀನಿ, ಆದರೂ ನಿನಗೆ ಸಾಯ್ಬೇಕು ಅನ್ಸುತ್ತಲ್ಲ, ಸತ್ತೋಗು ಅಂತಾಳೆ. ಅವನಿಗೆ ಅಯ್ಯೋ ನಮ್ಮಮ್ಮ ನನಗೆ ಸಪೋರ್ಟ್ ಮಾಡಲಿಲ್ವ ಅಂತ ಸಿಟ್ಟು ಬಂದು, ಓಕೆ ನಾನು ಸಾಯ್ಬೋದು, ನಮ್ಮಮ್ಮಗೆ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು 2 ತಿಂಗಳ ನಂತರ ಮೇ 26ಕ್ಕೆ ಅವರಮ್ಮ ಟಿ ವಿ ನೋಡ್ತಾ ಇರ್ತಾರೆ. ಇವನು ಹಿಂದೆಯಿಂದ ಒಂದು ವಯರ್ ತೊಗೊಂಡು ಅವರಮ್ಮನ ಕತ್ತಿ ಹಿಂಗೆ ಸಾಯಿಸಕ್ಕೆ ಟ್ರೈ ಮಾಡ್ತಾನೆ. ಅವ್ರ ಅಮ್ಮ ಸಾಯಲ್ಲ, ಭಯ ಆಗ್ಬಿಡುತ್ತೆ, ಕೂಗಾಡ್ತಾರೆ ಅವರಮ್ಮ. ಇವನಿಗೆ ಭಯ ಆಗಿ ಏನು ಮಾಡ್ತಾನೆ, ಒಂದು ಹ್ಯಾಮರ್ ತೊಗೊಂಡು ಸುತ್ತಿಗೆ ತೊಗೊಂಡು ಪಟ 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 ಅಂತ 20 ಸಲ ತಲೆ ಹೊಡಿತಾನೆ. ಆಯಮ್ಮನ ತಲೆ ಬುರುಡೆ ಓಪನ್ ಆಗತ್ತೆ. ಇವನ್ಗೆ ಅವಾಗ್ಲೂ ಸಂತೋಷ ಆಗಲ್ಲ. ಒಳಗಡೆ ಕಿಚನ್ ಒಳಗಡೆ ಹೋಗ್ಬಿಟ್ಟು ಚಾಕು ತೊಗೊಂಡು ಬರ್ತಾನೆ. ಚಾಕು ತೊಗೊಂಡು ತಲೆ ಬುರುಡೆ ಒಳಗಡೆ ಹಾಕ್ಬಿಟ್ಟು ಕಚ್ಚ 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 ಅಂತ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ತೀವಲ್ಲ, ಆ ಥರ ಪೇಸ್ಟ್ ಮಾಡ್ತಾನೆ ಅವ್ರ ಬ್ರೈನ್ನ. ಅದನ್ನ ಎತ್ಕೊಂಡು ಹಿಂಗೆ ಆಟ ಆಡ್ತಾನೆ. ಆಮೇಲೆ ಆಗಿದ್ದು ಮಾತ್ರ ನೀವು ಕೇಳಿಸ್ಕೊಳ್ಬೇಕು, ಬಾಡಿನ ಒಳಗಡೆ ಎಳ್ಕೊಂಡು ಹೋಗ್ತಾನೆ. ಎಲ್ಲಿ? ಬೆಡ್ರೂಮ್ ಒಳಗಡೆ ಸತ್ತಿರೋ ಹೆಣ್ಣದ ಜೊತೆ ಸೆಕ್ಸ್ ಮಾಡ್ತಾನೆ. ಮಾಡಿ ಪೊಲೀಸ್ಗೆ 911 ಕಾಲ್ ಮಾಡಿ, ನಾನು ನಮ್ಮಮ್ಮಂಗೆ ಸಾಯಿಸಿದ್ದೀನಿ, ಸಾಯಿಸಿ ಅವ್ರ ಜೊತೆ ಸೆಕ್ಸ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. Grabbed the hammer, came back out, and then did it. How many times he was out in the living room? At least 20.